ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ವಿಶ್ವವಿಖ್ಯಾತ ಚಿತ್ರಸಂತೆ ಜನವರಿ 5ರಂದು ಆರಂಭವಾಗಲಿದೆ. ಚಿತ್ರಕಲೆ ಪರಿಷತ್ ವತಿಯಿಂದ 22ನೇ ಚಿತ್ರಸಂತೆ ಆಯೋಜನೆ ಮಾಡಿದ್ದು, ಈ ಬಾರಿ ಹೆಣ್ಣು ಮಕ್ಕಳಿಗೆ ಚಿತ್ರಸಂತೆ ಸಮರ್ಪಣೆ ಮಾಡಲಾಗ್ತಾ ಇದೆ. ಬೆಳಿಗ್ಗೆ 8ರಿಂದ ರಾತ್ರಿ 8ರ ತನಕ ಚಿತ್ರಸಂತೆ ನಡೆಯಲಿದೆ. ಈ ಬಾರಿ 20 ರಾಜ್ಯಗಳಿಂದ ಕಲಾವಿದರ ಕಲಾಕೃತಿಗಳು ಅನಾವರಣಗೊಳ್ಳುತ್ತೆ. 3177 ಕಲಾವಿದರು ಭಾಗವಹಿಸಲು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಜನವರಿ 5ರಂದು ಸಿಎಂ ಸಿದ್ದರಾಮಯ್ಯ ಅವರಿಂದ ಚಿತ್ರಸಂತೆ ಉದ್ಘಾಟನೆಯಾಗುತ್ತೆ. ಮಾಧ್ಯಮದ ಸ್ನೇಹಿತರು ಬೇರೆ ಬೇರೆ ದೇಶದಲ್ಲಿ ಚಿತ್ರಕಲೆ ಬಗ್ಗೆ ಮಾಹಿತಿ ಇರುವಂಥವ್ರು ಹೇಳುವಂಥ ವಿಷಯ. ಹಾಗಾಗಿ ಇದೊಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕರ್ನಾಟಕದಲ್ಲೇ ಅಷ್ಟೇ ಇಡೀ ಭಾರತದಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮದ ರೂಪದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಒಂದು ಚಿತ್ರಕಲಾವಿದರು ಭಾಗವಹಿಸುವಂಥ ಸಂಖ್ಯೆ ಮತ್ತು ಅವರು ತೋರಿಸ್ತಾ ಆಸಕ್ತಿ ಮತ್ತು ಸಾರ್ವಜನಿಕರು ಕೊಡ್ತಾ ಇರುವಂಥ ಪ್ರೋತ್ಸಾಹ, ಸರ್ಕಾರ ಕೊಡ್ತಾ ಇರುವಂಥ ನೆರವು, ಇವೆಲ್ಲವೂ ಕೂಡ ಸೇರಿದ್ರಿಂದ ಇದು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕಳೆದ ಕೆಲವು ವರ್ಷಗಳಿಂದ ಈ ಚಿತ್ರಸಂತೆಯನ್ನು ಯಾವುದಾದ್ರೂ ಒಂದು ಉದ್ದೇಶಕ್ಕೋಸ್ಕರ ಡೆಡಿಕೇಟ್ ಮಾಡುವಂಥ ಒಂದು ಪದ್ಧತಿಯನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದೇವೆ. ಕೋವಿಡ್ ನಂತರ ದಿನಗಳಲ್ಲಿ ಅದರಿಂದ ಹಿಂದಿನ ಕೆಲವು ಸರ್ತಿ ಮಾಡಿದ್ವಿ. ಈ ಸಾರಿ ಈ ಚಿತ್ರಸಂತೆಯನ್ನು ನಾವು ಹೆಣ್ಣು ಮಗುವಿಗೆ ಗರ್ಲ್ ಚೈಲ್ಡ್ಗೆ ಅರ್ಪಿಸಿದ್ದೇವೆ. ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಭಾಳ ಹೆಚ್ಚು ಸುದ್ದಿನಲ್ಲಿರೋದು ಅಂದರೆ ಗರ್ಲ್ ಚೈಲ್ಡ್, ಹೆಣ್ಣು ಮಕ್ಕಳು. ಅವರಿಗೆ ಅವ್ರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು, ಅವ್ರ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರಗಳು, ಅವರಿಗೆ ಶಾಲೆಗಳಿಗೆ ಹೋಗಲಿಕ್ಕೆ ನಿರಾಕರಿಸ್ತಾ ಇರುವಂಥ ಸಂದರ್ಭಗಳು ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಣ್ಣು ಮಗು ಶೋಷಣೆಗೊಳಗಾಗ್ತಾ ಇರುವಂಥ ಸಂದರ್ಭ ಮತ್ತು ಜನಸಂಖ್ಯೆ ಅನುಪಾತ ಭಾರತದಲ್ಲಿ ವಿಶೇಷವಾಗಿ ಹೆಣ್ಣು ಮತ್ತು ಗಂಡಿನ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.